ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ learning.com. ಇವತ್ತಿನ ಕ್ಲಾಸಲ್ಲಿ ನಾನು ಕನ್ನಡ ಬೋಧನಾ ಶಾಸ್ತ್ರ, ಕನ್ನಡ ಪೆಡಗಾಜಿ ಏನಿದೆ, ಇಂಪಾರ್ಟೆಂಟ್ ಕ್ವಶನ್ಸ್ ಏನಿರುತ್ತೆ ಪ್ರಿವಿಯಸ್ ಇಯರ್ ಕೇಳಿರೋಂಥ ಕ್ವಶನ್ಸ್ನ 15x15 ಒಂದು ಸೀರೀಸ್ನ ಕ್ಲಾಸ್ ಮಾಡ್ತಿದ್ದೀನಿ. ಫಸ್ಟ್ ಕ್ವಶನ್: ಧ್ವನಿ ಸಂಕೇತಗಳ ಮೂಲಕ ಮನುಷ್ಯ ತನ್ನ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವ ಮಹತ್ ಸಾಧನವೇ ಭಾಷೆ ಎಂದು ಹೇಳಿದವರು. ಈ ಒಂದು ಸ್ಟೇಟ್ಮೆಂಟ್ ನೀಡಿದವರು ಯಾರು ಭಾಷೆ ಬಗ್ಗೆ ಅಂತ ಕೇಳ್ತೀರಾ ಅಂಥದ್ದು. ಆಪ್ಷನ್ಸ್ ಆರ್ ಐಸ್ಲರ್, ಕ್ವಿಲ್ಲರ್ ಕಾಚ್, ಎಡ್ವರ್ಡ್ ಸಫೀರ್, ಪ್ಲೇಟೋ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 4 ಪ್ಲೇಟೋ. ಈ ಥರ ಸ್ಟೇಟ್ಮೆಂಟ್ ನೀಡಿದ ಯಾರು ಅಂತ ಕ್ವಶನ್ಸ್ ಕೇಳ್ತಿರ್ತಾರೆ, ಇದನ್ನು ಓದಿರಬೇಕು ಚೆನ್ನಾಗಿ. ನೆಕ್ಸ್ಟ್ ಒನ್: ಗದ್ಯ ಬೋಧನಾ ಉದ್ದೇಶವಾಗಿರುವುದು. ಆಪ್ಷನ್ಸ್ ಆರ್ ಭಾವಪೂರ್ಣ ಗಾಯನ ಕೌಶಲ ಬೆಳೆಸುವುದು, ರಸಾನುಭಾವ ಮತ್ತು ಸೌಂದರ್ಯ ಪ್ರಜ್ಞೆ ಬೆಳೆಸುವುದು, ಛಂದಸ್ಸು ಮತ್ತು ಅಲಂಕಾರವನ್ನು ಪರಿಚಯಿಸುವುದು, ವ್ಯಾಕರಣ ಶುದ್ಧವಾದ ವಾಕ್ಯಗಳನ್ನು ರಚಿಸುವುದು. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 4 ಗದ್ಯ ಬೋಧನಾ ಉದ್ದೇಶ ಏನಾಗಿರುತ್ತೆ? ವ್ಯಾಕರಣ ಶುದ್ಧವಾದ ವಾಕ್ಯಗಳನ್ನು ರಚಿಸುವುದು, ಭಾವಪೂರ್ಣ ಗಾಯನ ಕೌಶಲ ಬೆಳೆಸುವುದು, ರಸಾನುಭಾವ ಮತ್ತು ಸೌಂದರ್ಯ ಪ್ರಜ್ಞೆ ಬೆಳೆಸುವುದು. ಇದು ಕೂಡ ಪದ್ಯ ಭಾಗಕ್ಕೆ ರಿಲೇಟೆಡ್ ಆಗಿರೋ ಅಂಥ ಒಂದು ಉದ್ದೇಶ, ಗುರಿಯಾಗಿರುತ್ತೆ. ನೆಕ್ಸ್ಟ್ ಕ್ವಶನ್: ವಿದ್ಯಾರ್ಥಿಗಳಿಗೆ ಪಕ್ಷಪಾತಕ್ಕೆ ಅವಕಾಶ ಕಲ್ಪಿಸುವ ಪರೀಕ್ಷಾ ವಿಧಾನ. ಆಪ್ಷನ್ಸ್ ಆರ್ ವಸ್ತುನಿಷ್ಠ ಪರೀಕ್ಷೆ, ಪ್ರಬಂಧ ಮಾದರಿ ಪರೀಕ್ಷೆ, ಮೌಖಿಕ ಪರೀಕ್ಷೆ, ಸಂಕ್ಷಿಪ್ತ ಉತ್ತರ ಪರೀಕ್ಷೆ. ಪಕ್ಷಪಾತಕ್ಕೆ ಅವಕಾಶ ಅಂತಂದರೆ ಅವ್ರಿಗೆ ಡಿಫ್ರೆಂಟ್ ಆನ್ಸರ್ಸ್ ಮಾಡೋದಕ್ಕೆ ಚಾನ್ಸ್ ಕೊಡೋ ಅಂಥದ್ದು. ಇದು ಯಾವೊಂದು ಪರೀಕ್ಷೆಯಲ್ಲಿ ಬರೋ ಅಂಥದ್ದು? ವಸ್ತುನಿಷ್ಠ ಪರೀಕ್ಷೆನ ಆಗೋದಿಲ್ಲ. ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗುತ್ತೆ, ಅಲ್ಲೇನಿರುತ್ತೆ ಅಷ್ಟೇ ಟಿಕ್ ಮಾಡಬೇಕು. ಪ್ರಬಂಧ ಮಾದರಿ ಪರೀಕ್ಷೆ, ಮೌಖಿಕ ಪರೀಕ್ಷೆ, ಸಂಕ್ಷಿಪ್ತ ಉತ್ತರ ಪರೀಕ್ಷೆ. ಇದಕ್ಕೆ ರೈಟ್ ಆನ್ಸರ್ ಮೌಖಿಕ ಪರೀಕ್ಷೆ. ನೆಕ್ಸ್ಟ್ ಕ್ವಶನ್: ವಿದ್ಯಾರ್ಥಿಯ ಸ್ವಯಂ ಕಲಿಕಾ ಚಟುವಟಿಕೆ ಪೂರಕವಾದದ್ದು. ಆಪ್ಷನ್ಸ್ ಆರ್ ಕ್ರಿಯಾ ಸಂಶೋಧನೆ, ಭಾಷಾ ಪ್ರಯೋಗಾಲಯ, ಪಾಠ ಯೋಜನೆ, ಉಪನ್ಯಾಸ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 2 ಭಾಷಾ ಪ್ರಯೋಗಾಲಯ. ಸ್ವಯಂ ಕಲಿಕಾ ಚಟುವಟಿಕೆಗೆ ಪೂರಕವಾದದ್ದು ಅಂತ ಕೇಳ್ತೀರಾ ಅಂಥದ್ದು. ಇದಕ್ಕೆ ಏನು ಬರುತ್ತೆ ಆನ್ಸರು? ಭಾಷಾ ಪ್ರಯೋಗಾಲಯ. ನೆಕ್ಸ್ಟ್ ಕ್ವಶನ್: ವಿದ್ಯಾರ್ಥಿಗಳು ಪೂರ್ಣ ಪ್ರಮಾಣದಲ್ಲಿ ರಸಾನುಭಾವವನ್ನು ಅನುಭವಿಸಲು ಅನುಕೂಲವಾಗುವ ಸ್ಪರ್ಧೆ. ರಸಾನುಭಾವ ಮತ್ತು ಸೌಂದರ್ಯ ಪ್ರಜ್ಞೆ ಬೆಳೆಸುವುದು ಪದ್ಯ ಬೋಧನಾ ಉದ್ದೇಶ ಆಗಿರುತ್ತೆ ಅಂತ ಹೇಳಿದೆ. ಸೊ ಇಲ್ಲಿ ನೋಡೋಣ ಇದಕ್ಕೆ ಆನ್ಸರ್ ಏನು ಬರುತ್ತೆ, ಯಾವುದಕ್ಕೆ ಅನುಕೂಲ ಆಗುತ್ತೆ ಈ ಒಂದು ಸ್ಪರ್ಧೆ ಅಂತ ಕೇಳ್ತಿದ್ದಾರೆ. ಆಪ್ಷನ್ಸ್ ಆರ್ ಚರ್ಚಾ ಸ್ಪರ್ಧೆ, ವಾಚನ ಸ್ಪರ್ಧೆ, ಆಶುಭಾಷಣ ಸ್ಪರ್ಧೆ, ಹಾಡಿನ ಸ್ಪರ್ಧೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 4 ಹಾಡಿನ ಸ್ಪರ್ಧೆ. ರಸಾನುಭಾವವನ್ನು ಅನುಭವಿಸಲು ಅಂತ ಕೇಳ್ತಿದ್ದಾರೆ. ಸೊ ರಸಾನುಭಾವ ಅಂದ ತಕ್ಷಣ ನಿಮ್ಗೆ ನೆನಪಾಗಬೇಕು, ರಸಾನುಭಾವ, ಸೌಂದರ್ಯ ಪ್ರಜ್ಞೆ, ಗಾಯನ, ಇದೆಲ್ಲ ಯಾವುದ್ರಲ್ಲಿ ಬರುತ್ತೆ? ಪದ್ಯ ಭಾಗದಲ್ಲಿ. ಓಕೆ, ಇದಕ್ಕೆ ಆನ್ಸರ್ ಏನು ಬರುತ್ತೆ? ಹಾಡಿನ ಸ್ಪರ್ಧೆ. ನೆಕ್ಸ್ಟ್ ಕ್ವಶನ್: ಇದು ಮೌಲ್ಯಮಾಪನದ ಉದ್ದೇಶವಲ್ಲ ಅಂತ ಕೇಳ್ತೀರಾ ಅಂಥದ್ದು. ನೆಗೆಟಿವ್ ಇದೆ ಕ್ವಶನ್ನು. ಸೊ ನೀಟಾಗಿ ನೋಡಿ ಆನ್ಸರ್ ಮಾಡಬೇಕು. ಬೋಧನಾ ಪದ್ಧತಿಯ ಪರಿಣಾಮ ತಿಳಿಯುವುದು, ವಿದ್ಯಾರ್ಥಿಗಳ ಕಲಿಕೆಯನ್ನು ಪ್ರಚೋದಿಸುವುದು, ವಿದ್ಯಾರ್ಥಿಗಳ ದೈಹಿಕ ಸಾಮರ್ಥ್ಯವನ್ನು ಅಳೆಯುವುದು, ಶೈಕ್ಷಣಿಕ ಮಾರ್ಗದರ್ಶನ ನೀಡುವುದು. ಸೊ ಫಸ್ಟ್ ಆಪ್ಷನ್ ಏನಿದೆ, ಸೆಕೆಂಡ್ ಒನ್, ಫೋರ್ತ್ ಒನ್, ಇದು ಮೂರು ಕೂಡ ಏನಾಗುತ್ತೆ? ಮೌಲ್ಯಮಾಪನದ ಉದ್ದೇಶ ಆಗಿದೆ. ಸೊ ವಿದ್ಯಾರ್ಥಿಗಳ ದೈಹಿಕ ಸಾಮರ್ಥ್ಯವನ್ನು ಅಳೆಯುವುದು, ಆಪ್ಷನ್ ನಂಬರ್ 3 ಏನಾಗಿದೆ? ಅದು ಮೌಲ್ಯಮಾಪನದ ಉದ್ದೇಶವಲ್ಲ. ಈ ಕ್ವಶನ್ಗೆ ಆಪ್ಷನ್ ನಂಬರ್ 3 ಕರೆಕ್ಟ್ ಆಗಿದೆ, ವಿದ್ಯಾರ್ಥಿಗಳ ದೈಹಿಕ ಸಾಮರ್ಥ್ಯವನ್ನು ಅಳೆಯುವುದು. ನೆಕ್ಸ್ಟ್ ಕ್ವಶನ್: ದೃಶ್ಯ ಹಾಗೂ ಶ್ರವ್ಯ ಪರಿಣಾಮಗಳೆರಡನ್ನೂ ಏಕಕಾಲದಲ್ಲಿ ಉಂಟು ಮಾಡಬಲ್ಲ ಉಪಕರಣಗಳ ಪಟ್ಟಿಗೆ ಇದು ಸಂಬಂಧಿಸಿಲ್ಲ ಅಂತ ಕೇಳಿರೋ ಅಂಥದ್ದು. ಇದು ಕೂಡ ನೆಗೆಟಿವ್ ಕ್ವಶನ್ ಇದೆ. ಆಪ್ಷನ್ಸ: ದೂರದರ್ಶನ, ಚಲನಚಿತ್ರ, ವಿಡಿಯೋ ಚಿತ್ರಗಳು, ಧ್ವನಿ ಮುದ್ರಿತ ಆಡಿಯೋಗಳು. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 4 ಧ್ವನಿ ಮುದ್ರಿತ ಆಡಿಯೋಗಳು. ಇಲ್ಲಿ ಹೇಳ್ತಿರೋಂಥದ್ದು ದೃಶ್ಯ ಹಾಗೂ ಶ್ರವ್ಯ, ನೋಡೋ ಅಂಥದ್ದು ಮತ್ತು ಕೇಳಿಸ್ಕೊಳ್ಳೋ ಅಂಥದ್ದು ಎರಡೂ ಕೂಡ ಇರುತ್ತೆ. ದೂರದರ್ಶನ ಅಂತ ಅಂದರೆ ಟಿ ವಿಲಿ ಆಡಿಯೋನೂ ಇರುತ್ತೆ, ವಿಡಿಯೋನೂ ಇರುತ್ತೆ. ಟಿ ವಿನೂ ಆಗುತ್ತೆ, ಚಲನಚಿತ್ರ ಮೂವಿಲೂ ಹಾಗೆ ತಾನೆ, ಫಿಲಮಲ್ಲೂ. ನೆಕ್ಸ್ಟು ವಿಡಿಯೋ ಚಿತ್ರಗಳು, ವಿಡಿಯೋ ಕ್ಲಿಪ್ಸ್ ಕೂಡ ಆಡಿಯೋ ವಿಡಿಯೋ ಎರಡೂ ಇರುತ್ತೆ. ಬಟ್ ಧ್ವನಿ ಮುದ್ರಿತ ಆಡಿಯೋಗಳು ಅಂತಂದರೆ ಜಸ್ಟ್ ರೆಕಾರ್ಡೆಡ್ ಆಡಿಯೋ ಇರುತ್ತಲ್ಲ, ಅದರಲ್ಲಿ ವಿಡಿಯೋ ಇರೋದಿಲ್ಲ. ಸೊ ಆಪ್ಷನ್ ನಂಬರ್ 4 ಏನಾಗಿದೆ? ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಒನ್:
ಓದುಗಾರಿಕೆಯ ಉತ್ತಮ ಲಕ್ಷಣ ಆಪ್ಷನ್ಸ ಧ್ವನಿಯ ಏರಿಳಿತಗಳಿಲ್ಲದೆ ಓದುವುದು, ಮೌನ ವಾಚನದಲ್ಲಿ ತುಟಿ ಬಿಚ್ಚಿ ಓದುವುದು, ಗಟ್ಟಿ ವಾಚನದಲ್ಲಿ ನಿರರ್ಗಳತೆ ಇಲ್ಲದೆ ಓದುವುದು, ನಿರರ್ಗಳವಾಗಿ ಸೂಕ್ತ ವೇಗದೊಂದಿಗೆ ಅರ್ಥಗ್ರಹಿಸುತ್ತಾ ಓದುವುದು. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 4. ಅಂತಾರೆ ಉತ್ತಮ ಗುಣಲಕ್ಷಣ ಕೇಳ್ತೀರಾ ಅಂಥದ್ದು ಓದುಗಾರಿಕೆಗೆ ಇದೇನಾಗುತ್ತೆ, ನಿರರ್ಗಳವಾಗಿ ಸೂಕ್ತ ವೇಗದೊಂದಿಗೆ ಅರ್ಥಗ್ರಹಿಸುತ್ತಾ ಓದುವುದು. ನೆಕ್ಸ್ಟ್ ಕ್ವಶನ್, ವಿದ್ಯಾರ್ಥಿಗಳ ಶಾಬ್ದಿಕ ತಪ್ಪುಗಳನ್ನು ಅರಿಯಲು ಇದು ಪೂರಕವಾದ ವಾಚನವಾಗಿದೆ. ಆಪ್ಷನ್ಸ ಅಂತಂದರೆ ಪ್ರೊನೌನ್ಸಿಯೇಷನ್ ಮಾಡಬೇಕಾದ್ರೆ ತಪ್ಪು ಮಾಡ್ತಿದ್ದಾರೆ ಅನ್ನೋದು ಅವ್ರಿಗೆ ಅರಿವಾಗಬೇಕು ಅಂತಂದರೆ ಯಾವೊಂದು ವಾಚನ ಬೆಸ್ಟ್ ಇಲ್ಲಿ ನೀಡಿರೋ ಅಂಥದ್ರಲ್ಲಿ ಅಂತ ಕೇಳ್ತಿದ್ದಾರೆ. ಆಪ್ಷನ್ಸ್ ಆರ್ ಮೌನ ವಾಚನ, ಗಟ್ಟಿ ವಾಚನ, ಶಿಕ್ಷಕರ ಮಾದರಿ ವಾಚನ, ಗಮಕ ವಾಚನ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 2 ಗಟ್ಟಿ ವಾಚನ. ಜೋರಾಗಿ ಗಟ್ಟಿಯಾಗಿ ಓದಿದ್ರೆ ಅವ್ರು ಏನು ತಪ್ಪು ಮಾಡ್ತಿದ್ದಾರೆ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತಲ್ಲಿ. ನೆಕ್ಸ್ಟ್ ಒನ್, ಇದು ಮಾತುಗಾರಿಕೆಯ ದೋಷವಾಗಿದೆ. ಮಾತುಗಾರಿಕೆಯ ದೋಷ ಯಾವುದು ಇಲ್ಲಿ ಕೊಟ್ಟಿರೋಂಥ ಆಪ್ಷನ್ಸಲ್ಲಿ ಅಂತ ಕೇಳ್ತಿದ್ದಾರೆ. ಉಗ್ಗುವಿಕೆ ಹಾಗೂ ತೊದಲು ಮಾತು, ಓದಿನಲ್ಲಿ ನಿರರ್ಗಳತೆ ಇಲ್ಲದಿರುವುದು, ಓದಿನಲ್ಲಿ ಧ್ವನಿಯ ಏರಿಳಿತ ಇಲ್ಲದಿರುವುದು, ಅಸ್ಪಷ್ಟವಾಗಿ ರೇಖಾ ವಿನ್ಯಾಸಗಳನ್ನು ಮೂಡಿಸುವುದು. ಮಾತುಗಾರಿಕೆಯ ದೋಷ ಕೇಳ್ತೀರಾ ಅಂಥದ್ದಿಲ್ಲಿ. ಸೊ ಆಪ್ಷನ್ ನಂಬರ್ 1 ಏನಾಗಿದೆ, ಕರೆಕ್ಟ್ ಆಗಿದೆ, ಉಗ್ಗುವಿಕೆ ಹಾಗೂ ತೊದಲು ಮಾತು. ಇನ್ನು ಆಪ್ಷನ್ ನಂಬರ್ 2, 3, 4 ಇದು ಯಾವುದು ಕೂಡ ಮಾತುಗಾರಿಕೆಯ ದೋಷ ಅಲ್ಲ. ಓಕೆ, ಒಂದು ಉತ್ತಮ ಗುಣಲಕ್ಷಣ ಆಗಿದೆ ಅದೆಲ್ಲದು ಕೂಡ. ನೆಕ್ಸ್ಟ್ ಒನ್, ವಾಗ್ದೇವಿ ಪದದಲ್ಲಿರುವ ಸಂಧಿ. ಆಪ್ಷನ್ಸ್ ಆರ್ ಎಂಡ್ ಸಂಧಿ, ವೃದ್ಧಿ ಸಂಧಿ, ಆದೇಶ ಸಂಧಿ, ಜಸ್ತ್ವ ಸಂಧಿ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 4 ಜಸ್ತ್ವ ಸಂಧಿ. ವಾಕ್ ಪ್ಲಸ್ ದೇವಿ. ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಏನಿದೆ ಕಾ ವರ್ಗ ಬರುತ್ತೆ. ಸಂಧಿ ಮಾಡಿದಾಗ ಏನಾಗುತ್ತದು ವಾಗ್ದೇವಿ. ಕಾ ಬದಲಿಗೆ ಏನಾಗುತ್ತೆ ಗಾ ಬರುತ್ತೆ. ಸೊ ಈ ರೀತಿ ಇದ್ದರೆ ಏನಾಗುತ್ತದು ಜಸ್ತ್ವ ಸಂಧಿ ಅಂತ ಹೇಳ್ತಾರೆ. ಇನ್ನು ಕ, ಚ, ಟ, ತ, ಪ ಇದರ ಬದಲಿಗೆ ಯಾವ್ದು ಬರುತ್ತೆ, ಈ ವರ್ಗಗಳೇನಿರುತ್ತೆ ಅದೇ ವರ್ಗದ 3ನೇ ಅಕ್ಷರ ಬರುತ್ತೆ. ಕಾ ಬದಲಿಗೆ ಏನು ಬರುತ್ತೆ ಗ, ಚ ಬದಲಿಗೆ ಜ, ಟ ಬದಲಿಗೆ ಡ, ತ ಬದಲಿಗೆ ದ, ಪ ಬದಲಿಗೆ ಬ. ಸೊ ಇದಕ್ಕೇನಂತ ಹೇಳ್ತಾರೆ ಜಸ್ತ್ವ ಸಂಧಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್, ಪಂಚಮಿ ವಿಭಕ್ತಿಯ ಕಾರಕಾರ್ಥ. ಆಪ್ಷನ್ಸ್ ಆರ್ ಕರ್ಮಾರ್ಥ, ಅಧಿಕರಣ, ಅಪಾದಾನ, ಕರಣಾರ್ಥ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 3 ಅಪಾದಾನ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಪಂಚಮಿ ವಿಭಕ್ತಿಲಿ ಕಾರಕಾರ್ಥ ಏನು ಬರುತ್ತೆ ಅಪಾದಾನ ಮೀನ್ಸ್ ಅಗಲುವಿಕೆ. ಓಕೆ, ಇದು ಬೇಕಿದ್ರೆ ಸ್ಕ್ರೀನ್ಶಾಟ್ ತಕ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಒನ್, ಸಾಕು ಅವ್ಯಯವು ಈ ಅವ್ಯಯದ ವಿಭಾಗಕ್ಕೆ ಸೇರಿದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಕ್ರಿಯಾರ್ಥಕ ಅವ್ಯಯ. ಕ್ರಿಯಾರ್ಥಕ ಅವ್ಯಯ ಅಂತಂದರೆ ಕ್ರಿಯಾಪದಗಳ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಪದಗಳನ್ನ ಏನಂತಾರೆ ಕ್ರಿಯಾರ್ಥಕ ಅವ್ಯಯ ಅಂತ ಹೇಳ್ತಾರೆ. ಅಲ್ಲಿ ಯಾವುದೇ ರೀತಿ ಕ್ರಿಯಾಪದ ಇರೋದಿಲ್ಲ, ಅದ್ರ ಬದಲು ಏನಿರುತ್ತೆ ಇಲ್ಲ, ಹೌದು, ಸಾಕು, ಬೇಡ ಈ ರೀತಿ ಪದಗಳು ಬಂದರೆ ಅದನ್ನೇನಂತ ಹೇಳ್ತಾರೆ ಕ್ರಿಯಾರ್ಥಕ ಅವ್ಯಯ ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್, ಮುಂಗೈ ಪದದಲ್ಲಿ ಆಗಿರುವ ಸಮಾಸ. ಆಪ್ಷನ್ಸ ಕ್ರಿಯಾ ಸಮಾಸ, ದ್ವಂದ್ವ ಸಮಾಸ, ಅಂಶಿ ಸಮಾಸ, ಗಮಕ ಸಮಾಸ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 3 ಅಂಶಿ ಸಮಾಸ. ಮುಂಗೈನ ಬಿಡಿಸಿ ಬರೆದ್ರೆ ಏನಾಗುತ್ತೆ ಕೈ ಪ್ಲಸ್ ಮುಂದು. ಅಂಶಿ ಸಮಾಸದಲ್ಲಿ ಸಮಾಸನ ಬಿಡಿಸಿ ಬರೆದ್ರೆ ಪೂರ್ವ ಪದ ಉತ್ತರ ಪದ ಏನಾಗುತ್ತೆ ಅದಲು ಬದಲು ಆಗುತ್ತೆ. ಇಲ್ಲಿ ನೋಡಿ ಮುಂಗೈ ಅಂತಿದೆ, ಬಟ್ ಇಲ್ಲೇನಾಗುತ್ತೆ ಕೈ ಪ್ಲಸ್ ಮುಂದು ಆಗಿದೆ, ಅದಲು ಬದಲು ಆಯ್ತಲ್ವಾ. ಸೊ ಇನ್ನೊಂದೇನು ಅಂತಂದರೆ ಪೂರ್ವ ಪದ ಪೂರ್ಣ ಆಗಿರುತ್ತೆ, ಒಂದು ಪೂರ್ಣ ಭಾಗ ಇರುತ್ತೆ. ಈ ಒಂದು ಪೂರ್ಣ ಭಾಗ ಏನಿರುತ್ತೆ ಅದರದ್ದು ಒಂದು ಭಾಗ ಅಷ್ಟೇ ಇರುತ್ತೆ ಇದು ಉತ್ತರ ಪದ. ನೆಕ್ಸ್ಟ್ ಕ್ವಶನ್, ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಚಿಹ್ನೆ. ಆಪ್ಷನ್ಸ್ ಆರ್ ವಾಕ್ಯವೇಷ್ಟನ ಚಿಹ್ನೆ, ಉದ್ಧರಣ ಚಿಹ್ನೆ, ಆವರಣ ಚಿಹ್ನೆ, ವಿವರಣಾತ್ಮಕ ಚಿಹ್ನೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 2
ಉದ್ಧರಣ ಚಿಹ್ನೆ, ಡಬಲ್ ಇನ್ವರ್ಟೆಡ್ ಕಾಮ ಅಂತ ಹೇಳ್ತಾರಲ್ವಾ, ಸೊ ಅದನ್ನೇ. ನಿಮಗೆ ಈ ಕ್ಲಾಸ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಕರ್ನಾಟಕ TT ಹಾಗೂ ಸೆಂಟ್ರಲ್ TT ಎಕ್ಸಾಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಹಾಗೂ TT ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನಿರುತ್ತೆ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಇದೇ ರೀತಿ ಹೆಚ್ಚಿನ ಕ್ಲಾಸಸ್ ಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.